ನಮಸ್ತೆ, ಬನ್ನಿ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. ಸಿಂಪಲ್ 5 ಮಿನಿಟ್ಸಲ್ಲಿ ಆಗುತ್ತೆ, ಜಾಸ್ತಿ ಟೈಮ್ ಆಗಲ್ಲ. ಮೊದಲಿಗೆ 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 5 ಈರುಳ್ಳಿ. ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಬಳಸ್ತೀನಿ, ನಿಮಗೆ ಹೇಗೆ ಬೇಕು ಹಾಗಾಗಿ ಬಳಸಿ. ಅಂದ್ರಲ್ಲ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನುಗ್ಗೆ ಹೂವಿನ ಪಲ್ಯ, ಕಡಲೆಕಾಳು. ಇಷ್ಟೇ ಸಾಮಗ್ರಿಗಳು. ಬಾಣಲೆ ಇಡೋಣ. ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಸಾಸಿವೆ ಹಾಕೋಣ. ಏನಪ್ಪ, 5 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವೆಲ್ಲ ಒಟ್ಟಿಗೆ ಕಟ್ ಮಾಡಿ ಹಾಕ್ತೇನೆ. ಇದಕ್ಕೆ ಜಾಸ್ತಿ ಐಟಮ್ ಬೇಕಾಗಲ್ಲ, ಓಕೆನಾ. ಕಡಲೆಬೇಳೆ ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕಿದ್ದೀನಿ ನಾನು ಇದನ್ನು. ಒಂದು ಇಡೀ ಇದೆ, ಬಿಡಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಕಿದ್ಮೇಲೆ ಫ್ರೈ ಮಾಡ್ತೀನಿ. ಸ್ವಲ್ಪ ತಗಲಿ ಆದಮೇಲೆ ನುಗ್ಗೆ ಹೂವು ಹಾಕೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು. ಈಗ ಇದು ಆಗಿದೆ, ಸರಿನಾ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಡಲೆಕಾಳು 3/4% ಇದರಲ್ಲಿ ನೆನೆಸಿ ಹಾಕಿರೋದ್ರಿಂದ ಬೆಂದಿದೆ, ಓಕೆನಾ. ಈಗ ವಾಶ್ ಮಾಡಿ ಇಟ್ಕೊಂಡಿರೋ ನುಗ್ಗೆ ಹೂವು ಇದರಲ್ಲಿ ಸ್ವಲ್ಪ ಎಲ್ಲ ಇದೆ. ಹೀಗೆ ಹಾಕ್ತಾಯಿದ್ದೀರಾ ಅಂದರೆ ಹೌದು, ನಾನು ಒಂದೊಂದು ಹೂವನ್ನ ಸಪ್ರೇಟ್ ಮಾಡಿಲ್ಲ, ಸ್ವಲ್ಪ ಹೂವನ್ನ ಸಪ್ರೇಟ್ ಮಾಡಿದ್ದೀನಿ. ಇಷ್ಟು ಹೇಗೆ ಹೇಳ್ತಾರೆ ಹೀಗೆ. ಏನೇನು ಪ್ರೋಟೀನ್ ಇದೆ ಗೊತ್ತಾ ಇದರಲ್ಲಿ. ಒಂದು ಹೂವು ಬಿಡೋದು, ವೇಸ್ಟ್ ಮಾಡಲ್ಲ, ಈ ರೀತಿ ಬಿಡಿಸ್ಕೊಳ್ಳಿ. ಇದು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿರೋಷ್ಟು, ನುಗ್ಗೆಕಾಯಲ್ಲಿರೋ ಎಲ್ಲ ಪ್ರೋಟೀನ್ ಅಂಶನೂ ಹೂವಲ್ಲೂ ಇರುತ್ತೆ, ಓಕೆನಾ. ಹಾಗಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸೆಕೆಂಡಿಗೆ ಅಷ್ಟು ಕಾಣಿಸ್ತಾ ಇರುತ್ತಲ್ವ, ಎಷ್ಟು ಕಮ್ಮಿ ಆಗುತ್ತೆ. ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮಲ್ಲಿ ಏನು ಅಂದರೆ ಆರೋಗ್ಯಕ್ಕೆ ಏನು ಒಳ್ಳೆಯದು, ಹೂವು, ನುಗ್ಗೆ ಹೂವು. ಇದರಲ್ಲಿ ಸೂಪು ಮಾಡ್ತಾರೆ. ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು ಎಲ್ಲ ಹೇರಳವಾಗಿರುತ್ತೆ. ಆದರೆ ನಮ್ಮಲ್ಲಿ ಬಳಸಲ್ಲ. ಮಕ್ಕಳಿಗೆ ಕೊಡಿ, ಒಳ್ಳೆಯದಲ್ಲ, ತುಂಬ ಒಳ್ಳೆಯದು ಮಕ್ಕಳಿಗೆ. ಇವಾಗ ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿದಾಗ ಮಾತ್ರ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ. ಸ್ವಲ್ಪ ಸಮಯದ ನಂತರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಹಾಕಿ ಮಿಕ್ಸ್ ಮಾಡಿ.
5 ನಿಮಿಷ ಬೇಯೋಣ ಇದು. ಓಕೆನಾ? ಹಾಗೆ ಈ ಕಡೆ ಚಪಾತಿ. ನಾನು ಈ ಹಂತದಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಬೇಗ ಮಾಡ್ಬೋದು ದಿಢೀರಂತ. ಕೆಲವರು ಇದನ್ನು ಮೊಟ್ಟೆ ಜೊತೆ ಹಾಕಿ ಪಲ್ಯ ಮಾಡ್ತಾರೆ. ಹೇಗೆ ಬೇಕೋ ಹಾಕೋಕೆ ಮಾಡ್ಕೊತಾರೆ. ಅದರಲ್ಲಿ ಹೂವು ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಬೇಡಿ, ಆದಷ್ಟು ಮಾಡ್ಕೊತೀನಿ. ರೆಡಿ ಟು ಈಟ್. ನುಗ್ಗೆ ಸೊಪ್ಪಿನ ಹೂವಿನ ಪಲ್ಯ ಚಪಾತಿ ರೆಡಿ ಟು ಈಟ್. ಮೊಟ್ಟೆ ಹೊಡೆದು ಹಾಕಿದರೆ ಸೂಪರಾಗಿರೋದು. ಆದರೆ ಮೊಟ್ಟೆ ಹೊಡೆಯೋಕ್ಕಾಗಲ್ಲ. ನಾವು ಮಾಡ್ಕೊಂಡು ತಿನ್ನೋರು ಮೊಟ್ಟೆ ಹೊಡ್ಕೊಳ್ಳಿ. ನಾವು ಮಾಡ್ಕೊಂಡು ತಿನ್ನೋರು ಮೊಟ್ಟೆ ಹೊಡ್ಕೊಳ್ಳಿ. ಬೇಕಾದ್ರೆ ಏನಾರ ಹೊಡ್ಕೊಳ್ಳಿ ಅಂತ ಹೇಳ್ಬೋದಪ್ಪ. ಚೆನ್ನಾಗಲ್ಲ. ಸರಿ ಅಂದೆ. ಚೆನ್ನಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆದರೆ ಹೂವಿನ ಸ್ಮೆಲ್ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದು ಒಂದೇ ಇದರಲ್ಲಿ ಪರಿಮಳ. ವಿಡಿಯೋ ಮಾಡೋದ್ಬಿಟ್ಟು ಫಸ್ಟ್ ನಾನು ತಿಂತೀನಿ. ಒಂದು ವಿಡಿಯೋ ಮಾಡ್ತೀನಿ. ಪಲ್ಯ ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೀವು ಬನ್ನಿ. 3 ಚಪಾತಿ ಕೊಟ್ಟು ಪಲ್ಯ ಕೊಡ್ತೇನೆ. ಆಹಾ. ಪಲ್ಯ ಮಾಡಿದ್ದು ಖಾಲಿ. ನೋಡಿ, ಹಾಫ್ ಪಲ್ಯ ಇವಾಗಲೇ ಖಾಲಿ. ಇನ್ನಿಬ್ಬರಿಗೆ ಇದೆ. ಓಕೆ, ನಾನು ತಿಂಡಿ ತಿಂತೇನೆ. 5 ನಿಮಿಷಕ್ಕಾಗತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಮಾಡಿದ್ದೀನಿ ಒಮ್ಮೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಯ್, ಇದೇನು ಅಂತ ಎಲ್ಲರಿಗೂ ಗೊತ್ತಾ? ನುಗ್ಗೆ ಹೂವು. ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೂ ಇಷ್ಟು ಸಿಕ್ಕಿದೆ, ಇನ್ನೂ ಇಷ್ಟಿದೆ. ಇನ್ನೂ ಕ್ಲೀನ್ ಮಾಡಬೇಕು. ಇನ್ನೂ 1 ಅವರ್ ಆಗುತ್ತೆ ಅನಿಸುತ್ತೆ. ನಾನು ಕೂತೆ 1 ಅವರ್ ಆಗಿದೆ. 1 ಅವರ್ ಬೇಕು. ಬಿಟ್ಬಿಟ್ಟು ಹುಳ ಎಲ್ಲ ಇದ್ದರೆ ನೋಡಿ ಕ್ಲೀನ್ ಮಾಡಬೇಕು. ಇದರಿಂದ ಏನು ಮಾಡ್ತೀನಿ ಅಂದರೆ ಪಲ್ಯ ಮಾಡ್ತೀನಿ. ನುಗ್ಗೆ ಹೂವು ಕ್ಲೀನ್ ಮಾಡೋಣ, ಆಮೇಲೆ ಹೇಳ್ತೀನಿ.